ಹಲೋ ಗುರು, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಹೋಗ್ತಿದ್ದೀವಿ ಅಬ್ಬೈ ತುಮಕೂರು ವಿತ್ ಫ್ಯಾಮಿಲಿ ಹೋಗ್ತಿದ್ದೀವಿ ಫಸ್ಟ್ ಟೈಮ್. ಬನ್ನಿ, ನಾಕೆ ಬಂದಿದ್ದೇವೆ. ನಮ್ಮ ಮನೇಲಿ ಇದು ಸೇರು ಇದೆ, ಅದೊಂದು ಕೋಳಿ ಇದೆ, ಅದಕ್ಕೂ ಮನೆಯಲ್ಲಿ ಕಟ್ಟಕ್ಕೆ ಬಂದಿದೆ. ಬಾಯ್ ಎಲ್ಲ ಫ್ಯೂ ಸೇರು ಸ್ವಲ್ಪ ನೋಡ್ಕಪ್ಪ ಅದಕ್ಕೆ. ಓಕೆ ಬಾಯ್, ಆಮೇಲೆ ಬರ್ತೀವಿ, ಜಲ್ದಿ ಬರ್ತೀವಿ. ಸರಿ ಗಾಯ್ಸ್, ಈಗ ಒಳಗೆ ಹಾಕೋಗ್ತೀವಿ. ಹಾಕಿದ್ದೀವಿ. ಪಪ್ಪ ಮಮ್ಮಿ ಅವರು ಎಲ್ಲೋ ಸಲ ಪ್ರೆಷರ್ದಾಗ ಕುಂತಿದ್ದಾರೆ ಅಲ್ಲಿ. ಅಲ್ಲಿ ನಮ್ಮ ಪ್ರೆಷರ್ ನಿಂತಿದ್ದಾರೆ ಪೂರ, ಎಲ್ಲರೂ ರೆಡಿ ಆಗ್ತಿದ್ದಾರೆ. ಮನೆ ನಾವು ಹೋಗೋಣ ಬೈಕ್ ತೊಗೊಂಡು. ಬೈಕ್ ಇಲ್ಲಿ ಗೆರಲ್ಲಿ ನಿಲ್ಲಿಸಿದ್ದೀನಿ ಬೈಕು. ಗೈಸ್, ಈಗ ಇಲ್ಲಿಂದ ನಮ್ಮ ಅಬ್ಬೈ ತುಮಕೂರು ಹೋಗೋ ಪ್ರಯಾಣ ಚಾಲು ಆಗುತ್ತೆ. ಫಸ್ಟ್ ಟೈಮ್ ನಾವು ಫುಲ್ ಫ್ಯಾಮಿಲಿ ಜೊತೆ ಹೊಂಟಿದ್ದೀವಿ. ನೀವು ನೋಡಿದಿರ್ಬೋದು, ಈಗ ಜಸ್ಟ್ ನಿಮ್ಗೆ ಹೇಳಿದಲ್ಲಿ ಕ್ರೂಸರ್ ನಿಂತಿದೆ ಅಂತ. ಅದೇ ಕ್ರೂಸರ್ದಲ್ಲಿ ನನ್ನ ಪೂರ ಫ್ಯಾಮಿಲಿ ಇದೆ. ಬನ್ನಿ ಗೈಸ್, ಈಗ ನಿಮ್ಗೆ ತೋರಿಸ್ತೀನಿ ನಮ್ಮ ಫ್ಯಾಮಿಲಿ ಕೂಡ. ಹಾಗೆ ಅಲ್ಲಿಗೆ ಹೋಗೋಣ ಬನ್ನಿ, ಕ್ರೂಸರ್ ಹತ್ರ. ನಾಗರಾಜಪ್ಪ ಕೊಡುವ ಅಲ್ಲಿ. ಗೈಸ್, ನೀವು ಅಲ್ಲಿ ನೋಡ್ತಿರಲ್ಲ, ಅಲ್ಲಿ ನಮ್ಮ ಕ್ರೂಸರ್ ನಿಂತಿದೆ. ಬನ್ನಿ ಗೈಸ್, ಅಲ್ಲಿಗೆ ಹೋಗೋಣ ಸೀದಾ. ಈಗ ಗೈಸ್, ಈಗ ನಮ್ಮ ಅಜ್ಜಿ ರಿಯಾಕ್ಷನ್ ಚೆಕ್ ಮಾಡೋಣ. ವೆಯ್ಟ್ ಮಾಡಿ, ನೋಡೋಣ ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ. ಅಜ್ಜಿ, ಕ್ಯಾಮ್ರಾ 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 ಏನು ಮಾಡಲ್ಲ ಅವ್ರು, ಏನು ಮಾಡಲ್ಲ. ಹಾಂ, ಅದ A few moments later. ಫೈನಲಿ ಗೈಸ್, ಇವರು ಹಾಗೆ ಈಗ ಮಾಡಿ ಬಟ್ ಪೂಜೆ ಕಂಪ್ಲೀಟ್ ಮಾಡಿಬಿಟ್ಟರು. ಬನ್ನಿ ಗೈಸ್, ಇಲ್ಲಿಂದ ನಮ್ಮ ಪ್ರಯಾಣ ಚಾಲು ಆಗ್ತದೆ. 1 eternity later. ಗೈಸ್, ಈಗ ನಾವು ನಮ್ಮ ಊರಿಂದ ಬಿಟ್ಟಿದ್ದೀವಿ ಭೀಮನಗರ್ಲಿಂದ. ಈಗ ನಾವು ಅಬ್ಬೈ ತುಮಕೂರು ತನಕ ಮಿನಿಮಮ್ 70 ಕಿಲೋಮೀಟರ್ಸ್ ಇದೆ. ಮನೆಗೆ 70 ಕಿಲೋಮೀಟರ್ಸ್ ನಾವು ಬೈಕಿಂದ ಹೋಗ್ತೀವಿ. ಹಾಗೆ ನಮ್ಮ ಕ್ರೂಸರಲ್ಲಿ ಮುಂದೆ ಹೋಗಿದೆ, 10 ನಿಮಿಷ ಆಯಿತು ಹೋಗಿ. ಮನೆಗೆ ಹಾಗೆ ಅವರಿಂದ ಹೋಗೋಣ. ಗೈಸ್, ಈಗ ನಾವು ಹೋಗ್ತಿದ್ದೀವಿ. ಫಸ್ಟ್ ನಮ್ಮ ಸ್ಟಾಪ್ ಬರೋದು ದರ್ಗಾ ಕ್ರಾಸ್ ಬರುತ್ತೆ. ಅಲ್ಲಿಂದ ನಾವು ಚಿತ್ತಾಪುರಕ್ಕೆ ಹೋಗಬೇಕು. ಬನ್ನಿ ಗೈಸ್, ಈಗ ನಾವು ದರ್ಗಾ ಕ್ರಾಸಿಗೆ ಹೋಗೋಣ. ಅಲ್ಲಿ ನಮ್ಮ ಮಾಮ ಅವರು ನಿಂತಿದ್ದಾರೆ ನಮಗೋಸ್ಕರ. ಬನ್ನಿ ಗೈಸ್, ಹೋಗೋಣ. ಅಲ್ಲಿ ಹೋಗಿ ಮತ್ತೆ ನಿಮ್ಗೆ ಮೀಟ್ ಆಗ್ತೀನಿ. ಗೈಸ್, ಈಗ ಅವ್ರ ಬೈಕ್ ಆವಾಗ ತನಕ ನಾವು ನಮ್ಮ ಹೆಲ್ಮೆಟ್ಗೆ ಫೋನ್ ರೆಡಿ ಮಾಡೋಣ, ಮತ್ತು ಆಮೇಲೆ ನಮಗೆ ಬಿಟ್ಟು ಹೋಗ್ತಾರೆ. ಬನ್ನಿ ಗೈಸ್, ಈಗ ನಾನು ಮೌಂಟ್ ಮಾಡಾಯಿತು ಫೋನಿಗೆ. ಅಣ್ಣವರು ಹೋದರು ಮುಂದೆ. ಬನ್ನಿ ಗೈಸ್, ಈಗ ನಾವು ಹೋಗೋಣ. ಗೈಸ್, ಈಗ ನಾವು ಫಸ್ಟ್ ಹೋಗ್ತಿರೋದು ಈಗ ಚಿತ್ತಾಪುರ್. ಬನ್ನಿ ಗೈಸ್, ನಾವು ಹೋಗ್ತಿರೋ ರೂಟು ಚಿತ್ತಾಪುರ್ ವಾಡಿ ಇಂದ ಆ ಕಡೆ ಹೋಗ್ತೀವಿ ಗೈಸ್. ಬನ್ನಿ ಗೈಸ್, ಹಾಗೆ ನಿಮಗೆ ದಾರಿಯಲ್ಲಿ ಹೇಳ್ತೀನಿ ಯಾವ ಕಡೆ ಹೋಗ್ತೀವಿ, ಆ ಕಡೆ ಇಲ್ಲ ಅಂತ. ಇದೊಂದು ಫೋನ್ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ. ಮೌಂಟ್ ಹಚ್ಚಿದ್ದೀನಿ, ಆದರೆ ಸ್ವಲ್ಪ ಲೂಸ್ ಆಗಿದೆ ಮೌಂಟ್. ಆ್ಯಂಗಲ್ ಕರೆಕ್ಟ್ ಸಿಗ್ತಿದೆ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಗೈಸ್. ಸ್ವಲ್ಪ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನಾಗಲ್ಲ. ಗೈಸ್, ಬನ್ನಿ ಈಗ ನಮ್ಮ ಅಣ್ಣನಿಗೆ ಓವರ್ಟೇಕ್ ಮಾಡೋಣ.
ಗೈಸ್ ಈಗ ಬೈಕ್ ಪೆಟ್ರೋಲ್ ಹಾಕ್ಸೋಣ. ಪೆಟ್ರೋಲ್ ಇಲ್ಲ ಬೈಕ್ನಲ್ಲಿ, ರಿಸರ್ವ್ ಹತ್ತಿತ್ತು ಬೈಕು. ಬನ್ನಿ ಗೈಸ್ ಹಾಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ₹103 ಮತ್ತೆ ಪೆಟ್ರೋಲ್ ₹103 ಆಯ್ತು. ₹103 ಆಗ್ಯದ. ಯಾವಾಗ ಕಮ್ಮಿ ಆಗ್ತದೆ ಅದೆಲ್ಲ ನನಗೆ ಗೊತ್ತಿಲ್ಲ. ಗೈಸ್ ಈಗ ನಾವು ಚಿತ್ತಾಪುರಿಗೆ ತಲುಪಿದ್ದೀವಿ. ಬನ್ನಿ ಗೈಸ್ ಈಗ ನಾವು ಹೋಗ್ಬೇಕಾಗಿದ್ದು ಮಾರ್ಕೆಟಿಗೆ ಹೋಗಬೇಕು. ಬನ್ನಿ ಗೈಸ್ ಮಾರ್ಕೆಟಿಗೆ ಹೋಗೋಣ. ಗೈಸ್ ಇಲ್ಲಿ ನೋಡ್ತಿರ್ಬೋದು, ಇದು ಬಸ್ ಸ್ಟ್ಯಾಂಡು. ಈ ಕಡೆ ಯಾವ ಇವೆಲ್ಲ ಕಾಲಾಗೆ ಅಡ್ಡಾಡ ಬರ್ತಾವೆ. ಗೈಸ್ ನೀವು ರೈಟ್ ಕಡೆ ಹೋದ್ರೆ ಮಾರ್ಕೆಟ್ ಬರುತ್ತೆ. ಇಲ್ಲಿ ಮುಂದೆ ವ್ಯಾನ್ ನಿಂತಿದೆ ಅಂತ ಅಲ್ಲಿಗೆ ಹೋಗೋಣ. ಬನ್ನಿ. ಏನಾಯ್ತು? ಹಾಂ ಏನಾಗ್ತದ? ಬಾಬಾ ಇಲ್ಲಾರ ಅಂತಲ್ಲ, ಬಾಬಾ ಇಲ್ಲೇ ಏನೋ ಪಂಚ ತೊಗೊಳತ್ತಂದ್ರೆ ಬಟ್ಟೆ ತೊಗೊಳತ್ತಂದ್ರೆ ಏನೋ ಗೊತ್ತಿಲ್ಲ ವಿಷಯ. ಗೈಸ್ ಫಸ್ಟ್ ಟೈಮ್ ಹೆವಿ ಟ್ರಾಫಿಕ್ಕು. ಯಾಕೆಂದರೆ ನೀವು ಬೊಲೆರೋ ಕಾರ್ ಇಲ್ಲಿ ಹಚ್ಚಿಗೆಸಿ ಈ ಕಡೆ ಹೋಗಿದ್ದೀವಿ ನಾವು, ಅದಕ್ಕೋಸ್ಕರ ಟ್ರಾಫಿಕ್ ಜಾಸ್ತಿ ಆಗಿತ್ತು. ಗೈಸ್ ಆ ಕಡೆ ನೋಡಿ ಆ ಥರ ನೋಡ್ತಿದ್ದಾರೆ ನಾನು. ಏನ್ರಿ ಬುಕ್ ಹೆಸರು ಈಗ ಮಾಡಿಲ್ಲ ಸುಸ್ಲ ಕಟ್ಕೊಂಬರತ್ತೆ ಮೊನ್ನೆ ಬೇಸಿ. ಎಂಜಾಯ್ ₹600 ನಾಲ್ಕು ಯಾರಿಗೆ ಬೇಕಾ? ನನಗೆ ಭಾರಿ ಲಾಭ ನೋಡಿ. ಅಲ್ಲಿ ವಿಡಿಯೋ ಮಾಡುತ್ತೆ, ಕೆಲಸ ಎಲ್ಲ ಏನಿಲ್ಲ. ಏನೇ ಕೆಲಸಕ್ಕೆ ಬಂದ್ರೆ ಅಂದ್ರೆ ವಿಡಿಯೋ ಮಾತನಾಡೋದು ಆಯ್ತು. 2,000 years later. ಪಪ್ಪ ಅವರ ಸಂತಿಲ್ಲ ಕೊಡದಲ್ಲಿ ಯಾವ ಏ ಬೇಡ ಜಾಗ ಅವನು ಇರ್ಬೇಕಂತ ಗಾಡಿ
ನಮಗೂ ಈಗ ಪಕ್ಕಂತ ಫಿಟ್ ಮಾಡ್ತೀನಿ. ಗಾಯ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು, ಇದೇ ನಾಗಾವಿ ಗುಡಿ. ಇಲ್ಲಿ ನಮ್ಮ ಚಿತ್ತಾಪುರದ ಫೇಮಸ್ ಒಂದು ಮಂದಿರ ಅಂತ ಅನ್ಬೋದು. ಇದು ಏನು ನೋಡ್ದಲ್ಲ ಗೈಸ್. ಈಗ ನಾವು ಹೋಗ್ಬೇಕಾದ್ರೆ ರೈಟಿಗೆ ಹೋಗ್ಬೇಕು. ಇಲ್ಲಿಂದ ಒಂದು ಹಳ್ಳಿ ಬರುತ್ತೆ, ಸುಳ್ಳಳ್ಳಿ ಅಂತ. ಆ ಸುಳ್ಳಳ್ಳಿ ಲಾಸಿಂದ ಹೋಗಬೇಕು. ಅದು ನಮ್ಮ ಮಮ್ಮಿ ತವರೂರು. ಬನ್ನಿ ಗೈಸ್, ಈಗ ಅಲ್ಲಿಂದ ಹೋಗೋಣ. ಅಲ್ಲಿ ನಮ್ಮ ಮಾಮ ಮತ್ತು ನಮ್ಮ ಅಕ್ಕ ಹೊಂಟಿದ್ದಾರೆ ಇಬ್ಬರು. ಅವ್ರಿಗೆ ಪಿಕ್ ಮಾಡಿ ಹೋಗೋಣ. ಅಲ್ಲಿಂದ ವಾಡಿ ಹೋಗಿ, ವಾಡಿ ನಂತರ ನಾಲ್ವರ್, ಮತ್ತು ನಾಲ್ವರ್ ಅಂತ ತುಮಕೂರಿಗೆ ಹೋಗಬೇಕು. ಬನ್ನಿ ಗೈಸ್, ಲಾಸ್ಟ್ ಗೋ. ಬೇರೆ ಕಡೆಗೆ ಹೋಗೋಣ. ಬನ್ನಿ ಸಾವಕಾಶ ನಡಿ. ರೋಡ್ ಹೆಂಗೆ ಗೊತ್ತಾ ನಮ್ಮನ? ರೋಡ್ ಫುಲ್ ಸಾಫ್ ಇಲ್ಲ ಸಂದಿ ಹೋಗೋಣ. ಆಲೂರು ಈ ಕಡೆ ನಾವು ಕೇಸರಿ ಬಂದು ಬರ್ರಿ. ಹಾಂ ಮಮ್ಮ, ಜಾಗ ಅದ. ಹ್ಞೂ ಇದು ಬಂತ ವಾಡಿಲ್ಲ ಅದು. ವಾಡಿಲ್ಲ. ಅದು ಗೊತ್ತಿಲ್ಲ ನಿನಗೆ ಅಡ್ರೆಸ್? ಗೊತ್ತದ. ಹಾಂ, ಹಣೆ ಬೆಳೆ ಬರ್ತಾ ಯಾವ್ದಾದ್ರು 3 5
ಮಾಡ್ತಿದ್ದಾರೆ ಪೊಲೀಸರು. ಓಕೆ ಗೈಸ್, ಅವ್ರು ಬರೋ ತನಕ ನಾವು ವೇಟ್ ಮಾಡೋಣ. ಬನ್ನಿ ಗೈಸ್. ಗೈಸ್, ಈಗ ನಾವು ಯಾದಗಿರಿ ಹೈವೇದಲ್ಲಿ ಇದ್ದೀವಿ. ಬನ್ನಿ ಗೈಸ್, ಹೋಗೋಣಪ್ಪ, ಟೈಮ್ ಆಗ್ತಿದೆ. ಅಲ್ಲ ಗೈಸ್, ಈಗ ನೀವು ಅಲ್ಲಿ ಎದುರು ಕಡೆ ನೋಡುತ್ತಿದ್ದೀರಲ್ಲ, ಅಲ್ಲಿ ಒಂದು ವಿಶ್ವರ್ಧಪ್ಪವ್ರದ ಸ್ಟ್ಯಾಚ್ಯೂ ಇದೆ. ಇದು ಇಲ್ಲಿ ನೋಡಿ. ಹಾಂ ಗೈಸ್, ಈಗ ಇಲ್ಲಿಂದ ಇನ್ನೊಂದು 7 ಕಿಲೋಮೀಟರ್ಸ್ ಇದೆ. ಬನ್ನಿ ಆ ಕಡೆ ಹೋಗೋಣ. ಕಾರ್ ಹೊಂಟಿತ್ತು, ಅದಕ್ಕಾಗಿ ಇಲ್ಲಿ ನಿಂತಿದೆ. ಯಾವಾಗಲೂ ನಾವು ನಿಧಾನವಾಗಿ ಹೋಗ್ಬೇಕು, ಆ ಕಡೆ ಈ ಕಡೆ ನೋಡಿ. ಗೈಸ್, ಇಲ್ಲಿ ಬೋರ್ಡ್ ನೋಡ್ತಿದ್ದೀರಲ್ಲ, ಇಲ್ಲಿಂದ ಇನ್ನೊಂದು 7 ಕಿಲೋಮೀಟರ್ಸ್ ಇದೆ. ಬನ್ನಿ ಗೈಸ್, ಹಾಗೆ ವಿಡಿಯೋ ನೋಡಿ ಮುಂದೆ. ಗೈಸ್, ಲಾಸ್ಟ್ 3 ಕಿಲೋಮೀಟರ್ ಉಳಿದಿದೆ ಇಲ್ಲಿಂದ. ಬನ್ನಿ ಗೈಸ್, ಹಾಗೆ ಹೋಗೋಣ, ಮಾತಾಡ್ಕೊತ ಸಿಗೋಣ ಹಾಗೆ ಮುಂದೆ. ಓಕೆ ಗೈಸ್, ಫೈನಲಿ ನಾವು ಅಭಯ್ ತುಮಕೂರು ಗೇಟ್ ಹತ್ರ ತಲುಪಿದ್ದೀವಿ. ಇಲ್ಲಿ ನೋಡ್ತಿದ್ದೀರ ನೀವು, ಇಲ್ಲಿ ನಮ್ಮ ಲೆಫ್ಟಲ್ಲಿ ಗೇಟ್ ಇದೆ. ಇದೆ ನಮ್ಮ ಮೇನ್ ಇಂಟ್ರೆಸ್ಟ್ ಗೇಟು. ಇಲ್ಲಿಂದ ನೋಡ್ತಿದ್ದೀರ ನೀವು. ನಾ ಇಲ್ಲೇ ಗಾಡಿ ಸ್ವಲ್ಪ ಸ್ಟಾಪ್ ಮಾಡ್ತೀನಿ, ಯಾಕೆಂದರೆ ನಮ್ಮ ಅಣ್ಣ ಅವರು ಹಿಂದೆ ಹೊಂಟಿದ್ದಾರೆ, ನಮ್ಮ ಕ್ರಿಶ್ಚಿಯರ್ ಕೂಡ ಹಿಂದೆ ಹೊಂಟಿದೆ. ಅವ್ರಿಗಿಂತ ಸ್ವಲ್ಪ ವೇಟ್ ಮಾಡೋಣ. ನೋಡಿ ಗೈಸ್, ಯಾವ ಥರ ಇದೆ ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇನ್ನು 2.5 ಕಿಲೋಮೀಟರ್ಸ್ ಇದೆ ಇಲ್ಲಿಂದ ದೇವಸ್ಥಾನ ಮುಟ್ಟಲಕ್ಕೆ. ಇನ್ನು 2.5 ಕಿಲೋಮೀಟರ್ಸ್ ಇದೆ. ವೇಟ್. ಗುರು, ಫೈನಲಿ ನಮ್ಮ ಕ್ರೂಸರ್ ಬಂತು. ಈಗ 10 ನಿಮಿಷ ಆಯಿತು ನಾವು ಇಲ್ಲಿ ನಿಂತು. ಇವು ಸ್ಲೋ ಆಗಿ ಹೊಂಟಿದ್ದಾರೆ. ಬನ್ನಿ ಗೈಸ್, ಅವರ ಫಸ್ಟ್ ಒಳಗಡೆ ಹೋಗಲಿ, ಆಮೇಲೆ ನಾವು ಅವ್ರ ಹಿಂದೆ ಹೋಗೋಣ. ಅಣ್ಣ ಕೂಡ ಸ್ಲೋ ಆಗಿ ಹೊಂಟಿದ್ದಾನೆ. ಬನ್ನಿ ಗೈಸ್, ನಾವು ಹೋಗಿ ಅವ್ರ ಹಿಂದೆ ಹೋಗೋಣ. ವೆಲ್ಕಮ್ ಟು ಅಭಯ್ ತುಮಕೂರು ಗೈಸ್, ಆಲ್ ಆಫ್ ಯು. ಯಾರ್ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಗೈಸ್, ನಾವು ಹೋಗ್ತಿದ್ದೀವಿ. ಇನ್ನೊಂದು 2.5 ಕಿಲೋಮೀಟರ್ಸ್ ಇದೆ ಲಾಸ್ಟು. ನಮ್ಮ ತಮ್ಮ ನೋಡಿ ಗೈಸ್, ಯಾವ ಥರ ನೋಡ್ತಿದ್ದೆ ನನಗೆ. ಅವನ ಚಪ್ಪಲ್ ಸುಟ್ಟೋಗಿದೆ. ಸೈಲೆನ್ಸರ್ ಮ್ಯಾಗೆ ಕಾಲು ಇಕ್ಕಿದ್ದಾನೆ, ಅವನ ಚಪ್ಪಲ್ ಸುಟ್ಟೋಗಿದೆ. ಗೈಸ್, ಇನ್ನೊಂದು 2 ಕಿಲೋಮೀಟರ್ಸ್. ಗೈಸ್, ನೀವು ಈಗ ಅಲ್ಲಿ ಎದುರು ಕಡೆ ನೋಡ್ತಿರಬಹುದು, ತುಮಕೂರು ವಿಶ್ವರಾಧ್ಯ ದೇವಸ್ಥಾನ ಎದುರು ಕಾಣ್ತಿದೆ. ಬನ್ನಿ ಗೈಸ್, ಇನ್ನೊಂದು 2 ಮಿನಿಟ್ಸಲ್ಲಿ ನಾವು ದೇವಸ್ಥಾನ ಒಳಗಡೆ ಇರ್ತೀವಿ. ಬನ್ನಿ ಗೈಸ್, ಹಾಗೆ ನಿಮಗೆ ಯಾವ ಥರ ದೇವಸ್ಥಾನ ಇದೆ ಅಂತ ಪೂರ ಎಲ್ಲ ಡೀಟೇಲ್ಸಾಗಿ ಹೇಳ್ತೀನಿ. ಬನ್ನಿ ಗೈಸ್,
ನೋಡಿ ಇಲ್ಲೇ ಮುಂದೆ ಎಂಟ್ರೆನ್ಸ್ ಇದೆ, ಇದೇ ದೇವಸ್ಥಾನ. ಈಗ ನಾವು ಲೆಫ್ಟಿಗೆ ಹೋಗ್ಬೇಕು ಗೈಸ್. ಇಲ್ಲಿ ನೋಡಿ ಕಾಣ್ತಿದ್ದೇವಲ್ಲ ಮೇನ್ ಗೇಟ್, ಇದೇ ನಮ್ಮ ಮೇನ್ ಗೇಟು. ಈ ಕಡೆ ಒಂದು ಗೇಟ್ ಇದೆ, ಹಾಗೆ ಮತ್ತು ನೀವು ಆ ಕಡೆ ಬಂದರು ಅಲ್ಲಿ ಆ ಕಡೆ ಒಂದು ಗೇಟ್ ಇದೆ. ಮನೆಗೆ ನಾವು ಈಗ ಫಸ್ಟ್ ಗೇಟಿನ ಎಂಟ್ರಿ ಆಗ್ತಿದ್ದೀವಿ. ಹಂಗೆ ಹಾಕಿ ಮಾಡಿ ಮಾಡಬಾರ್ದು ಮನುಷ್ಯ. ₹90 ಚಪ್ಪಲ್ ಬೈಂದ ತೋರಿಸ್ಲೇಸ ನಾವು ನಾವೇ ನೋಡ್ಕೊಂಡಿಲ್ಲ. ಅವ್ನು ಸುಟ್ಟ ಮ್ಯಾಗ ಈಜ ಸುಟ್ಟೋ ಅಂತ ನಾಳತ್ತೀನಿ. ನಿಂದು ಹೋಗ್ಯದ ಅವ್ನು ₹900 ಶಿವನಮ್ಮ ನಂದಿಲ್ಲಪ್ಪ. ಅಲ್ಲ ಗೈಸ್, ಫೈನಲಿ ನಾವು ತುಮಕೂರು ಮುಟ್ಟಿದ್ದೀವಿ. ಇಲ್ಲಿ ನೋಡ್ತಿದ್ದೀರಾ ನೀವು, ಇಲ್ಲ ಗಾಡಿ ಪಾರ್ಕಿಂಗ್ ಮಾಡಿದ್ದೀನಿ. ಇಲ್ಲಿ ಪೂರಾ ಫ್ಯಾಮಿಲಿ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಿದ್ದಾರಲ್ಲ ಇಲ್ಲೇ ದೇವಸ್ಥಾನ ಇರೋದು. ಈಗ ಬನ್ನಿ ಅಲ್ಲಿಗೆ ಹೋಗೋಣ. ಹಂಗೆ ಹಾಕಲ್ಲ ಪಪ್ಪಾರ್ದು ಒಂದು ಸಣ್ಣ ಅರಕೆ ಇತ್ತು, ಅದಕ್ಕೋಸ್ಕರ ತೀರ್ಸೋಗೋಸ್ಕರ ಇಲ್ಲಿಗೆ ಬಂದಿದ್ದೀವಿ ನಾವು. ಅಬ್ಬೆ ತುಮಕೂರಿಗೆ ನನಗೆ ಅಲ್ಲಿ ನೋಡಿ ಅಪ್ಪ ಅವರು ಆಶೀರ್ವಾದ ಮಾಡ್ತಿದ್ರು ಎಲ್ಲರಿಗೂ. ಪಪ್ಪ ಹೇಳಿದರು ಎಲ್ಲರಿಗೂ ಕರ್ಕೊಂಡು ಬನ್ನಿ ಅಂತ ಅಲ್ಲಿಗೆ. ಅಲ್ಲಿ ಆಗೋದು ಅಪ್ಪ ಆಶೀರ್ವಾದ ಕೊಡ್ತಿದ್ದಾರೆ, ಅದಕ್ಕೋಸ್ಕರ ಬನ್ನಿ ಎಲ್ಲರೂ ಆಶೀರ್ವಾದ ಮಾಡ್ಕೊಳ್ಳಿ ಅಂತ ಪಪ್ಪ ಹೇಳಿದರು. ಅದಕ್ಕೋಸ್ಕರ ಎಲ್ಲರಿಗೂ ನಾನು ಕದಲಕ್ಕೂ ಬಂದಿದ್ದೆ. ಅಲ್ಲಿ ನೀವು ತೇರು ನೋಡ್ತಿದ್ದೀರಲ್ಲ, ಅದೇ ಪೂರ ಗುಡಿ. ಬನ್ನಿ ನಿಮ್ಗೆ ಒಳಗಡೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಗಾಯ್ಸ್, ಇಲ್ಲಿ ನೋಡ್ಬೋದು ನೀವು, ಗುಡಿಯ ಮೇನ್ ಇಂಟ್ರೆಸ್ಟ್ ಇದೆ. ಎಲ್ಲರೂ ಚಪ್ಪಲ್ ಕೂಡ ಇಲ್ಲಿ ಬಿಟ್ಟಿದ್ದಾರೆ. ಬನ್ನಿ ಗೈಸ್, ಈಗ ಇಲ್ಲಿಂದ ನಾವು ಒಳಗಡೆ ಹೋಗೋಣ. ಈ ಸೈಡಿಗೆ ಇಲ್ಲಿ ಮುತ್ತೈವರು ಒಂದು ಮೂರ್ತಿ ಇದೆ, ವಿಶ್ವರದ ಅಪ್ಪ ಮುತ್ತೈವರು, ಅದು ತೋರಿಸ್ತೀನಿ ಆಮೇಲೆ. ಈಗ ನಿಮಗೆ ಫಸ್ಟ್ ಎಲ್ಲಿ ಮುಸರಾದೇವರು ಮಕ್ಕತ್ತಿದ್ದರು ಅದು ಮಂಚ ತೋರಿಸ್ತೀನಿ ನಿಮಗೆ. ಬನ್ನಿ ಗೈಸ್, ಇಲ್ಲಿ ಗಂಗಾಧರ ಮುತ್ತೈವರು ಎಲ್ಲರಿಗೂ ಆಶೀರ್ವಾದ ಮಾಡ್ತಿದ್ದಾರೆ, ನೋಡ್ಬೋದು ನೀವೆಲ್ಲರೂ. ಬನ್ನಿ ಗೈಸ್, ಈಗ ನಿಮಗೆ ತೋರಿಸ್ತೀನಿ ವಿಶ್ವರಾಜ ಅಪ್ಪರ ಮಂಚ ತೋರಿಸ್ತೀನಿ. ಅವರು ಫಸ್ಟ್ ಇಲ್ಲೇ ವಾಸಿಸುತ್ತಿದ್ದರು. ಅಲ್ಲಿ ನೋಡಿ ಗೈಸ್, ನೀವು ನೋಡ್ತಿರ್ಬೋದು ಅವರ ಪಾದರಕ್ಷೆ ಕೂಡ ಇದೆ ಅಲ್ಲಿ ಗೈಸ್. ಅಲ್ಲಿ ಮಂಚ ಮೇಲೆ ಒಂದು ಬೆಡ್ ಇದೆ ಗೈಸ್, ಆ ಬೆಡ್ ಮೇಲೆ ಒಂದು ಮೂರ್ತಿ ಇಕ್ಕಿದ್ದಾರೆ. ಆ ಮೂರ್ತಿ ಪೂಜೆ ಮಾಡಿ ನಂತರ ಇಲ್ಲಿ ನಿಮಗೆ ಪ್ರಸಾದ ಮತ್ತು ಎಲ್ಲವನ್ನು ಇಲ್ಲಿ ಚಾಲಾಗುತ್ತೆ ಗೈಸ್. ಗೈಸ್, ಈಗ ಇಡೀ ಫ್ಯಾಮಿಲಿ ಗಂಗಾಧರ್ ಮುತ್ತೈಯವರ ಆಶೀರ್ವಾದ ತಗೊಳುತ್ತೆ ಗೈಸ್, ನೋಡ್ತಿರಬಹುದು ನೀವೆಲ್ಲರೂ.
ಫೋಟೋ ತೆಗಿಬೇಕಾ? ಈಗ ಎಲ್ಲರೂ ಪಂಚಾಮೃತ ತೊಗೊಳ್ತೀರಿ ಗೈಸ್. ಗೈಸ್ ಈಗ ನೀವು ಅಲ್ಲಿ ಮ್ಯಾಗಿಂದ ಬಂದರು, ಇಲ್ಲಿ ನೀವು ನೋಡ್ತಿರ್ಬೋದು ಈ ವಿಗ್ರಹ ಬಂದು ಸಕ್ಕಲಪ್ಪ ಗೌಡ. ಇಲ್ಲಿ ಸುತ್ತಮುತ್ತ ಇರೋ ಗುಡಿ ಹತ್ರ ಜಾಗ ಇದೆಯಲ್ಲ ಎಲ್ಲ ಬಂದು ಇವ್ರದ್ದೇ. ಇವರು ಈ ಊರಿನ ಗೌಡ ಅಂತ. ನನಗೆ ಇವರೇ ಇಲ್ಲಿ ಅಪ್ಪ ಅವರಿಗೆ ಜಾಗ ಕೊಟ್ಟಿದ್ದಾರೆ ಅಂತ ಇಲ್ಲಿ ಇರೋಗೋಸ್ಕರ. ಬನ್ನಿ ಗೈಸ್, ಈಗ ನಾವು ಇಲ್ಲಿ ನೋಡ್ತಿದ್ದೆ ಎಲ್ಲ ನಮ್ಮ ಫ್ಯಾಮಿಲಿ ಅವರ ಆಶೀರ್ವಾದ ತಗೋತೀವಿ. ಬನ್ನಿ ನೋಡ್ತಿದ್ರೆ ಈ ಮ್ಯಾಗ ಹೋಗೋಣ. ಇಲ್ಲಿ ನೋಡಿ ಗೈಸ್, ಈಗ ನಾವು ಇಲ್ಲಿಂದ ಬಂದಿದ್ದೀವಿ. ಹಾಂ, ಈಗ ಇಲ್ಲಿಂದ ನಾವು ಮುಂದೆ ಕಡೆ ಹೋಗ್ತೀವಿ ಗೈಸ್. ನೀವು ಇಲ್ಲಿ ನೋಡ್ತಿರ್ಬೋದು ಇದೇ ವಿಶ್ವರಾಜ ಅಪ್ಪರ ಒಂದು ವಿಗ್ರಹ ಇದೆ. ಅಲ್ಲಿ ನೋಡ್ತಾ ಪಾತ್ರಾಕ್ಷಿ ಅವ್ರದ್ದು. ಗೈಸ್, ಎಲ್ಲರ ಆಶೀರ್ವಾದ ಆಯಿತು. ಅದಕ್ಕೋಸ್ಕರ ಈಗ ನಾವು ದಾಸಿಗೆ ಹೊಂಟಿದ್ದೀವಿ. ಬನ್ನಿ ಗೈಸ್, ದಾಸಿಗೆ ಹೋಗೋಣ. ಇಲ್ಲಿಂದ ರೈಟಿಗೆ ಹೋಗ್ಬೇಕು. ಇಲ್ಲೇ ದಾಸೋಗಿ ಇದೆ. ಬನ್ನಿ ಗೈಸ್, ಹಾಗೆ ನೋಡಿ. ಗೈಸ್, ಇಲ್ಲಿ ನೋಡ್ತಿದ್ದೀರ ನೀವು, ಇಲ್ಲಿ ನೀರಿದೆ ಕೈ ತೊಗೊಳಕ್ಕೋಸ್ಕರ. ಇದೇ ದಾಸೋಗಿ ಒಳಗಡೆ ತುಂಬ ದೊಡ್ಡದಿದೆ ಸ್ನೇಹಿತರೆ. ಬನ್ನಿ ತೋರಿಸ್ತೀನಿ. ಫಸ್ಟ್ ನಾವು ಕೈ ಸ್ವಚ್ಛ ಮಾಡ್ಕೋಣ. ಜಾಸ್ತಿ ನೀರು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಇಲ್ಲಿ ಬಂದಾಗ. ಬನ್ನಿ ಗೈಸ್, ಇಲ್ಲಿ ನಿಮಗೆ ತೋರಿಸ್ತೀನಿ ದಾಸಿಗೆ ಒಳಗಡೆ ಯಾವ ಥರ ಇದೆ ಅಂತ. ಇಲ್ಲಿ ನೋಡಿ ಗೈಸ್, ಇದು ಪೂರ ದಾಸಿಗೆ ಗೈಸ್. ಇದರಿಂದ ಮತ್ತು ಇನ್ನೂ ಎರಡು ಇದೆ ಗೈಸ್. ಇದೇ ಸೇಮ್ ಸಿಸ್ಟಮ್, ಇನ್ನೂ ಎರಡು ಇದೆ. ಬನ್ನಿ ಗೈಸ್, ಒಳಗಡೆ ತೋರಿಸ್ತೀನಿ ಹಾಗೆ. ಗೈಸ್, ಇದು ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಇನ್ನೊಂದು ಇದೆ ಗೈಸ್ ಆ ಕಡೆ ಒಳಗಡೆ. ಬನ್ನಿ ಗೈಸ್, ಅದು ಬಿಟ್ಟು ತೋರಿಸ್ತೀನಿ. ಇಲ್ಲಿ ಅಲ್ಲೇ ಅಡುಗೆ ಮಾಡೋದು. ಇಲ್ಲಿ ನಿಮಗೆ ಎದುರು ಕಾಣ್ತದೆ ಗೈಸ್, ಇಲ್ಲಿ ಲಕ್ಷ್ಮಿ ಫೋಟೋ ಇದೆ ನೋಡಿ ಗೈಸ್. ಲಕ್ಷ್ಮಿ ಪೂಜೆ ಮಾಡಿದ ನಂತರ ಇಲ್ಲಿ ಅಡುಗೆ ಚಾಲು ಮಾಡ್ತಾರೆ ಗೈಸ್. ಇಲ್ಲಿ ನೋಡೋಕ್ಕೋಸ್ಕರ ಗೈಸ್ ಅಲ್ಲಿ ಎದುರು ಒಂದು ಫುಲ್ ದೊಡ್ಡದಿದೆ. ಇಲ್ಲಿ ಎದುರುಗಡೆ ಒಂದು ಅಪ್ಪರ್ ಫೋಟೋ ಹಾಕಿದ್ದಾರೆ. ಇದು ನ್ಯೂ ಸಿಸ್ಟಮ್ ಗೈಸ್. ಫುಲ್ ಕ್ಲೀನಾಗಿ ಇಕ್ಕಿದ್ದಾರೆ. ಗೈಸ್ ನೋಡ್ತಿರೋದ್ರಲ್ಲಿ ದಾಸಿಗೆದಲ್ಲಿ ಯಾವ ಥರ ನೀಡ್ತಾರೆ ಅಂತ. ಮನೆ ಗೈಸ್, ನಾನು ಕೂಡ ಪ್ರಸಾದವನ್ನು ತಗೋತೀನಿ. ಇಲ್ಲ ಕೊಂಡು ಬರ್ತೀನಿ. A few moments later. ಗೈಸ್, ಈಗ ಒಂದು ಸಣ್ಣದೊಂದು ವಿಡಿಯೋ ಶೂಟ್ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ.
ಗೈಸ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈಗ ನಾವು ಹೋಗ್ತಿದ್ದೀವಿ. ಈಗ ನಾವು ಹೋಗಬೇಕಾದರೆ ಒಂದು ವಿಶ್ವರಾಧ್ಯ ಮುತ್ತೇರ ಮತ್ತು ಗಂಗಾಧರ್ ಮುತ್ತೇರ ಒಂದು ಫೋಟೋ ತೊಗೊಂಡು ಹೋಗ್ತಿದ್ದೀವಿ. ಬನ್ನಿ ಗೈಸ್, ಇಲ್ಲಿ ಅದು ಸ್ಟೋರ್ ಇದೆ ಬಾಜುನೇ. ಯಾವ ತಗೋತೀರ? ಹಾಂ ಇದಾ ಜಗ್ಗೆ ದೊಡ್ಡ ಒಳ್ಳೆ ಈ ಕಡೆ ಬರ ನೀ ಅಡ್ಡಾಡ ಬರ್ತಲ್ಲ. ಇದಕ್ಕೆ 30-60 ರೂಪಾಯಿ 40 ಮುತ್ತರಿಗೆ ಮುತ್ತೆ ಟಿಕೆಟ್ ಜೈ